ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇನ್ನೊಂದು ನಾನು ನಿಮ್ಮ ಜೊತೆ ವೈರಲ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೇನೆ. ಚಿಕನ್ ಫಜಿತಾ ಬರ್ಗರ್. ತುಂಬ ಲೆಸ್ ಇಂಗ್ರೀಡಿಯೆಂಟ್ಸ್, ಟೇಸ್ಟಿ ಕೂಡ ಆಗ್ತದೆ. ಒಂದ್ಸಲ ನೀವು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್. ಮೊದಲೊಂದು ಪ್ಯಾನ್ ತೆಗೆದು, ನಾನಿಲ್ಲಿ ತವ ಯೂಸ್ ಮಾಡ್ತಾ ಇರೋದು. ನೀವು ತವ ಇಲ್ಲದಿದ್ದರೆ ನಾರ್ಮಲ್ ಪ್ಯಾನ್ ಕೂಡ ಯೂಸ್ ಮಾಡ್ಬೋದು. ವೆಜಿಟೇಬಲ್ ಆಯಿಲ್ 4 to 5 ಟೇಬಲ್ ಸ್ಪೂನಷ್ಟು ಯೂಸ್ ಮಾಡಿದ್ದೇನೆ. ಬೋನ್ಲೆಸ್ ಪೀಸ್ ಚಿಕನನ್ನು ಸಣ್ಣದಾಗಿ ಕೂಡ ಕಟ್ ಮಾಡ್ಬೋದು. ಇಲ್ಲಾದರೆ ನಾವು ನೂಡಲ್ಸಿಗೆಲ್ಲ ಕಟ್ ಮಾಡ್ತೀವಲ್ಲ, ಸ್ಟ್ರಿಪ್ಸ್ ಥರ, ಆ ರೀತಿ ಕೂಡ ಕಟ್ ಮಾಡಿ ನಿಮಗೆ ಯೂಸ್ ಮಾಡ್ಬೋದು. ಚಿಕನ್ ಉಂಟಲ್ಲ, ಫುಲ್ ವೈಟ್ ಕಲರ್ ಆಗುವವರೆಗೆ ನಾವು ಇದನ್ನು ಫ್ರೈ ಮಾಡಬೇಕು. ಈಗ ಫುಲ್ ವೈಟ್ ಕಲರ್ ಆಗಿದೆ. ರುಚಿಗೆ ಬೇಕಾದಷ್ಟು ಉಪ್ಪು, ಪೆಪ್ಪರ್ ಪೌಡರ್ 1 ಟೀ ಸ್ಪೂನ್, ಚಿಲ್ಲಿ ಫ್ಲೇಕ್ಸ್ 1 ಟೇಬಲ್ ಸ್ಪೂನ್, ಒರಿಗ್ಯಾನೋ 1 ಟೇಬಲ್ ಸ್ಪೂನ್. ತುಂಬ ಸಿಂಪಲ್ ಮಸಾಲ ಇದು. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಟಿಫಿನ್ ಬಾಕ್ಸಿಗೂ ನಿಮಗೆ ಈಸಿಯಾಗಿ ಆಗ್ತದೆ ಈ ರೆಸಿಪಿ. ಚಿಲ್ಲಿ ಸಾಸ್ 1 ಟೇಬಲ್ ಸ್ಪೂನ್. ನೀವು ಜಾಸ್ತಿ ಸ್ಪೈಸಿ ಇಷ್ಟಪಡೋದಾದರೆ ಸ್ವಲ್ಪ ಜಾಸ್ತಿ ಚಿಲ್ಲಿ ಸಾಸ್ ನಿಮಗೆ ಯೂಸ್ ಮಾಡ್ಬೋದು. ಸೋಯಾ ಸಾಸ್ 1 ಟೀ ಸ್ಪೂನ್. ಸೋಯಾ ಸಾಸ್ ಮಾತ್ರ ಜಾಸ್ತಿ ಬೇಡ, ಕಲರ್ಫುಲ್ ಚೇಂಜ್ ಆಗ್ತದೆ, ಅದಕ್ಕೋಸ್ಕರ. ಚಿಕನನ್ನು ನಾವು ಈ ಥರ ಫ್ರೈ ಮಾಡುವಾಗ ತುಂಬ ನೀರೆಲ್ಲ ಬರ್ತದಲ್ಲ, ನೀರೆಲ್ಲ ಕಂಪ್ಲೀಟ್ ಆಗುವವರೆಗೆ ನಾವು ಚಿಕನನ್ನು ಫ್ರೈ ಮಾಡಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅರ್ಧ ಟೀ ಸ್ಪೂನ್, ಜಾಸ್ತಿ ಬೇಡ. ನೀವು ತುಂಬ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ 1 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡ್ಬೋದು. ಈಗ ನೀರೆಲ್ಲ ಡ್ರೈ ಆಗಿ ಚಿಕನೆಲ್ಲ ಕಂಪ್ಲೀಟಾಗಿ ಬೆಂದಿದೆ. ಈ ಟೈಮಲ್ಲಿ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಎರಡನ್ನು ನಾನು ಸ್ಲೈಸ್ ಮಾಡಿ ಹಾಕ್ತಾ ಇದ್ದೀನಿ. ಸ್ಲೈಸ್ ಮಾಡಿಯೇ ಯೂಸ್ ಮಾಡಿ. ಯೆಲ್ಲೋ ಕಲರ್ ಮತ್ತು ರೆಡ್ ಕಲರ್ ಕ್ಯಾಪ್ಸಿಕಮ್ ಇಲ್ಲದಿದ್ದರೆ ಅದರ ಬದಲು ನೀವು ಗ್ರೀನ್ ಕ್ಯಾಪ್ಸಿಕಮ್ ಯೂಸ್ ಮಾಡ್ಬೋದು. ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಆನಿಯನ್ ಮತ್ತು ಈ ಕ್ಯಾಪ್ಸಿಕಮ್ ಎಲ್ಲ ಸಾಫ್ಟ್ ಆಗ್ತಾ ಬರ್ತದಲ್ಲ, ಆ ಟೈಮಲ್ಲಿ ಇದರ ಮೇಲ್ಗಡೆ ಫುಲ್ ಚೀಸ್ ಗ್ರೇಟ್ ಮಾಡಿದ್ದನ್ನು ಸೇರಿಸಬೇಕು. ಇದಕ್ಕೆ ಜಾಸ್ತಿ ಚೀಸೇ ಯೂಸ್ ಆಗೋದು. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗ್ತದೆ ಇದು. ಟಿಫಿನ್ ಬಾಕ್ಸಿಗೆ ನಮಗೆ ಈಸಿಯಾಗಿ ಆಗುವಂಥ ರೆಸಿಪಿ ಇದು. ಚೀಸೆಲ್ಲ ಮೆಲ್ಟ್ ಆಗ್ತದಲ್ಲ, ಆವಾಗ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಸೈಡಿಗೆ ಮಾಡಿ ಎಲ್ಲ ಮಾಡಿದ ಮಸಾಲೆಯನ್ನು. ಫ್ಲೇಮ್ ಈಗ ನಾನಿಲ್ಲಿ ಆಫ್ ಮಾಡಿದ್ದೇನೆ. ಬರ್ಗನ್ ಬನ್ ಬರ್ತದಲ್ಲ, ಅದನ್ನು 2 ಪೀಸಾಗಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಆಗಲಿಕ್ಕೆ ಇಡಬೇಕು. ತವ ಉಂಟಲ್ಲ, ಬಿಸಿ ಇರ್ತದಲ್ಲ, ಅದೇ ಬಿಸಿ ಸಾಕಾಗ್ತದೆ. ಜಾಸ್ತಿ ಮತ್ತು ಫ್ಲೇಮ್ ಆನ್ ಮಾಡಬೇಕು ಅಂಥದ್ದೇನಿಲ್ಲ. ಈಗ ನಾನು ಬರ್ಗರಿದು ಒಂದು ಸೈಡಿಗೆ ಮಯೋನೀಸ್ ಒರೆಸ್ತಾ ಇದ್ದೇನೆ. 2 ಪೀಸ್ ಬನ್ನಿಗೂ ಕೂಡ ನಾವು ಮಯೋನೀಸ್ ಒರೆಸಬೇಕು. ಮಯೋನೀಸ್ ಒರೆಸಿಬಿಟ್ಟು ಈಗ ಚಿಕನ್ ಫಿಲ್ಲಿಂಗ್ಸ್ ಉಂಟಲ್ಲ, ಅದನ್ನು ನಾವು ಇದಕ್ಕೆ ಫಿಲ್ ಮಾಡಬೇಕು. ನಿಮಗೆ ಎಷ್ಟು ಮಸಾಲೆ ಹಾಕಲಿಕ್ಕೆ ಇಷ್ಟುಂಟು ಅಷ್ಟನ್ನು ಯೂಸ್ ಮಾಡಿ. ಈ ರೆಸಿಪಿ ನೀವು ಖಂಡಿತ ಟ್ರೈ ಮಾಡಲೇಬೇಕು. ಟ್ರೈ ಮಾಡಿದರೆ ಪ್ಲೀಸ್ ಕಮೆಂಟ್ ಮಾಡಿ, ಮತ್ತು ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಉಂಟಲ್ಲ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ನಾನು ಈ ಮಸಾಲೆ ಎಲ್ಲ ಹಾಕಿಬಿಟ್ಟು ಇನ್ನೊಂದು ಸೈಡ್ ಬನ್ ಉಂಟಲ್ಲ, ಅದಕ್ಕೂ ಕೂಡ ಮಯೋನೀಸ್ ಒರೆಸ್ತಾ ಇದ್ದೇನೆ. ಮಯೋನೀಸಿಗೆ ನಿಮಗೆ ಎಕ್ಸ್ಟ್ರಾ ಫ್ಲೇವರ್ ಏನಾದರೂ ಬೇಕಾದರೆ ಟೊಮೆಟೊ ಕೆಚಪ್ ಏನಾದರೂ ಹಾಕ್ಬೋದು. ಈ ಥರ ಪ್ಲೇನೇ ಮಾಡಿದರೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗ್ತದೆ. ಮತ್ತು ತುಂಬ ಸ್ಪೈಸಿ ಎಲ್ಲ ಮಕ್ಕಳು ತಿನ್ನೋದಿಲ್ಲ ಅಲ್ಲ, ಅದಕ್ಕೋಸ್ಕರ. ಈಗ ಇಲ್ಲಿ ವೈರಲ್ ಚಿಕನ್ ಬರ್ಗರ್ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್.